ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 245. ಒಬ್ಬ ತಂದೆಯಾಗಿ ಜವಾಬ್ದಾರಿಯಿಂದ ವಂಚಿತನಾಗಿದ್ದೇನೆ. ನನ್ನ ಕೈಯಲ್ಲಿ ಏನೂ ಮಾಡಲಾಗುವುದಿಲ್ಲ, ನಾನೊಬ್ಬ ಅಸಹಾಯಕ ಎಂದು ಹೇಳುತ್ತಿದ್ದೀರಾ? ಬಾಣದಿಂದ ಬಂದಂತಿತ್ತು ರಿಷಿಯ ಮಾತುಗಳು. ನಾನು ಯಾವತ್ತೂ ನಿಮ್ಮನ್ನು ಆ ರೀತಿ ಅಂಡರ್ ಎಸ್ಟಿಮೇಟ್ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಈ ತಿಂಗಳ ರೇಷನ್ ಮುಗಿದರೆ ಮುಂದಿನ ತಿಂಗಳ ರೇಷನ್ ತೆಗೆದುಕೊಂಡು ಬರಲು ಹಣ ಇಲ್ಲ. ತಿಂಗಳಾಯಿತು ಎಂದರೆ EMI ಕಟ್ಟಬೇಕು. ಈಗ ನನ್ನ ಸ್ಥಿತಿ ಹೇಗಿದೆ ಎಂದರೆ ಹಸಿವು ಇದೆ, ತಟ್ಟೆ ತುಂಬ ಊಟ ಇದೆ, ಆದರೆ ಅದನ್ನು ತೆಗೆದುಕೊಂಡು ತಿನ್ನಲಾಗದಂತಹ ಪರಿಸ್ಥಿತಿ ಆಗಿದ್ದಾಗ ನಾನು ಕೂಡ ಏನಾದರೂ ಒಂದು ನಿರ್ಧಾರ ಮಾಡಲೇಬೇಕಲ್ಲ. ಹಾಗಾಗಿ ಈ ನಿರ್ಧಾರ ಮಾಡಿದ್ದೇನೆ ಎಂದು. ನೀವು ಈ ರೀತಿಯ ಒಂದು ನಿರ್ಧಾರ ಮಾಡುವಾಗ ನಾನು ಒಬ್ಬ ಇದ್ದೀನಿ, ನನಗೂ ಒಂದು ಮಾತು ಹೇಳಬೇಕು ಎಂದು ಅನಿಸಲಿಲ್ಲವ ನಿಮಗೆ? ಆರಾಧ್ಯ ಹೇಳದೆ ಕೆಲಸಕ್ಕೆ ಹೊರಟು ನಿಂತಿರುವುದನ್ನು ನೋಡಿ ಬಹಳ ಬೇಸರವಾಗಿದೆ ಅವನಿಗೆ. ಹೇಳಿದರೆ ನೀವೇನು ಖುಷಿಯಲ್ಲಿ ಕೆಲಸಕ್ಕೆ ಹೋಗು ಎಂದು ಹೇಳುತ್ತಿರಲಿಲ್ಲ. ನಿಮ್ಮ ಉತ್ತರ ಏನಿರುತ್ತೆ ಎಂದು ನನಗೆ ಗೊತ್ತು. ಹಾಗಾಗಿ ನಾನೊಬ್ಬಳೇ ಈ ನಿರ್ಧಾರ ಮಾಡಿದ್ದೇನೆ ಎಂದಳು. ಈಗಲೂ ಕೂಡ ನಾನು ಅದನ್ನೇ ಹೇಳುತ್ತಿದ್ದೇನೆ. ನೀವು ಕೆಲಸಕ್ಕೆ ಹೋಗುವುದು ನನಗೆ ಇಷ್ಟ ಇಲ್ಲ ಎಂದನು. ಯಾಕೆ ಇಷ್ಟ ಇಲ್ಲ? ಎಲ್ಲ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ದುಡಿಯುತ್ತಿಲ್ಲವಾ? ನಾನು ಹೋದರೆ ಏನು ಕಷ್ಟ ಎಂದ ಆರಾಧ್ಯ ಕೂಡ ಮಾತಿನಲ್ಲಿ ಸೋಲುತ್ತಿಲ್ಲ. ಒಬ್ಬರದ್ದು ಒಂದೊಂದು ಪರಿಸ್ಥಿತಿ ಇರುತ್ತದೆ, ಎಲ್ಲರನ್ನೂ ಒಂದೇ ಮಾಡಲು ಆಗುವುದಿಲ್ಲ. ನೀವು ಏನೇ ಹೇಳಿದರೂ ನೀವು ಕೆಲಸಕ್ಕೆ ಹೋಗುವುದು ನನಗೆ ಇಷ್ಟ ಇಲ್ಲ ಎಂದನು. ಇಲ್ಲ, ನಾನು ನಿರ್ಧಾರ ಮಾಡಿಯಾಗಿದೆ, ನಾನು ಕೆಲಸಕ್ಕೆ ಹೋಗಿಯೇ ಹೋಗುತ್ತೇನೆ. ಅವಳು ಕೂಡ ಹಠದಲ್ಲಿ ಹೇಳಿದಳು. ಅವಳು ಇಂದು ಮಾತಿಗೆ ಮಾತು ಕೊಡುತ್ತಿರುವುದನ್ನು ನೋಡಿ ಕೋಪ ಬಂದಿತ್ತು ಅವನಿಗೆ. ಒಡನೆ ಅವಳ ಎದುರಿಗೆ ನಿಂತು ಆರಾಧ್ಯ ಎಂದು ಕೂಗಿದನು. ಅವನ ಕೂಗಿಗೆ ಬೆದರಿದಂತೆ ನಿಂತು ಬಿಟ್ಟಳು. ಮಗನ ನಡೆ ನೋಡಿ ಈ ಬಾರಿ ವಸುಂಧರ ಅವರಿಗೆ ಕೋಪ ಬಂದಿತ್ತು. ರಿಷಿ, ಯಾಕೆ ಹಾಗೆ ಕೂಗ್ತಿದ್ದೀಯಾ? ಆರಾಧ್ಯ ಹೇಳುವುದರಲ್ಲಿ ತಪ್ಪೇನಿದೆ? ನೀನು ನಿನ್ನ ಮೊಂಡು ಆಟವನ್ನು ಬಿಡುತ್ತಿಲ್ಲ. ಅವಳು ಏನು ಮಾಡಬೇಕಿತ್ತು ಹೇಳು? ಅಷ್ಟು ದೊಡ್ಡ ಶ್ರೀಮಂತರ ಮಗಳು ನಿನ್ನನ್ನು ಪ್ರೀತಿಸಿದ ಒಂದೇ ಒಂದು ಕಾರಣಕ್ಕೆ ಎಲ್ಲವನ್ನು ಸಹಿಸಿ ಜೀವನ ಮಾಡುತ್ತಿದ್ದಾಳೆ. ಒಂದು ಹೇಳ್ತೀನಿ ಕೇಳು ರಿಷಿ, ಆರಾಧ್ಯ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ನಿನ್ನ ಕೆಲಸದ ವಿಷಯವನ್ನು ಎತ್ತಿ ಹಿಡಿದು ಇಷ್ಟೊತ್ತಿಗಾಗಲೇ ತವರು ಮನೆ ಸೇರಿರುತ್ತಿದ್ದರು. ಆದರೆ ಆರಾಧ್ಯ ಅಪ್ಪಟ ಅಪರಂಜಿ. ಅವಳ ಗುಣ ಎಲ್ಲರಿಗೂ ಬರಲು ಸಾಧ್ಯವಿಲ್ಲ. ಅವಳಿಗೂ ಕೂಡ ಸಂಸಾರದ ಮೇಲೆ ಜವಾಬ್ದಾರಿ ಇದೆ. ತಾಯಿಯಾಗುತ್ತಿದ್ದಾಳೆ. ಈಗ ಅವಳ ಜವಾಬ್ದಾರಿ ಹೆಚ್ಚಿದೆ. ಕೆಲಸಕ್ಕೆ ಹೋಗಲಿ ಬಿಡು. ಯಾಕೆ ಬೇಡ ಎನ್ನುತ್ತೀಯ ಎಂದರು ಕೋಪದಲ್ಲಿಯೇ. ಅಮ್ಮ, ನೀನು ಕೂಡ ಅವರ ಪರ ವಹಿಸಿಕೊಂಡು ಮಾತನಾಡುತ್ತಿದ್ದೀಯಾ ಎಂದ ಮಗನ ಮಾತನ್ನು ಕೇಳಿ, ಮಗನ ಮುಂದೆ ಸೊಸೆಯನ್ನು ವಹಿಸಿ ಮಾತನಾಡುತ್ತಿದ್ದೇನೆ ಎಂದರೆ ಮಗನಲ್ಲಿಯೇ ಏನೋ ತಪ್ಪಿದೆ ಎಂದು ಅರ್ಥ ಮಾಡಿಕೊ. ಅಮ್ಮ, ಅವರು ಕೆಲಸಕ್ಕೆ ಹೊರಗೆ ಹೋಗಬಾರದು ಎನ್ನುವ ಉದ್ದೇಶ ನನ್ನದಲ್ಲ. ಸಿಟಿ ಬಸ್ಗಳು ಎಷ್ಟು ರಶ್ ಇರುತ್ತೆ ಗೊತ್ತಾ? ಇಂಥ ಟೈಮಲ್ಲಿ ಅವರು ಆ ರಶ್ ಅಲ್ಲಲ್ಲಿ ಬರುವುದು ಮಾಡಿದರೆ ಅವರ ಹೆಲ್ತ್ಗೆ ತೊಂದರೆ, ಆಮೇಲೆ ಮಗುಗೂ ಕೂಡ ಪ್ರಾಬ್ಲಮ್ ಎಂದನು. ಅವನ ಮಾತು ಕೇಳಿ ಆರಾಧ್ಯಳ ಮುಖದಲ್ಲಿ ಮುಗುಳು ನಗು ಹಾದು ಹೋಯಿತು. ಆದರೆ ಅದನ್ನು ಹೊರಗೆ ತೋರ್ಗೊಳ್ಳದೆ ಗಂಭೀರವಾಗಿಯೇ ನಿಂತಳು. ಅವಳ ಆರೋಗ್ಯದ ಮೇಲೆ ಇಷ್ಟೊಂದು ಕಾಳಜಿ ಇರುವವನು ಯಾಕೆ ಅವಳ ಮಾತನ್ನು ಕೇಳುತ್ತಿಲ್ಲ ನೀನು? ಅವಳ ಮಾತನ್ನು ನೀನು ಕೇಳುವುದಿಲ್ಲ ಎಂದ ಮೇಲೆ ಅವಳು ಕೆಲಸಕ್ಕೆ ಹೋಗುವುದನ್ನು ತಡೆಯುವ ರೈಟ್ಸ್ ನಿನಗಿಲ್ಲ ಎಂದವರು ಆರಾಧ್ಯಳ ಕಡೆ ತಿರುಗಿ, ಆರಾಧ್ಯ, ನಿನ್ನ ಅತ್ತೆಯಾಗಿ ನಾನು ಹೇಳುತ್ತಿದ್ದೇನೆ, ನಿನ್ನದು ಅದು ಯಾರು ತಡೀತಾರೋ ನಾನು ನೋಡ್ತೀನಿ, ನೀನು ಕೆಲಸಕ್ಕೆ ಹೋಗು ಎಂದರು. ತನ್ನ ಅತ್ತೆ ಅವಳ ಪರ ನಿಂತಿದ್ದನ್ನು ನೋಡಿ ಹೃದಯ ತುಂಬಿ ಬಂದಿತ್ತು ಅವಳಿಗೆ. ಒಡನೆ ಅವರನ್ನು ತಬ್ಬಿ ಥ್ಯಾಂಕ್ಸ್ ಅತ್ತೆ ಎಂದವಳು ಕೈಯಲ್ಲಿ ತನ್ನ ಬ್ಯಾಗು ಹಿಡಿದು ಹೊಸ್ತಿಲ ಬಳಿಗೆ ಬಂದು ಇನ್ನೇನು ಹೊಸ್ತಿಲು ದಾಟಬೇಕು ಎನ್ನುವಾಗ ಒಡನೆ ಅವಳ ಕೈ ಹಿಡಿದು ತಡೆದು ನಿಲ್ಲಿಸಿದನು. ರಿಷಿ ತನ್ನ ಕೈ ಹಿಡಿದು ನಿಲ್ಲಿಸಿದ್ದನ್ನು ನೋಡಿ ಅವನೆಡೆಗೆ ಮೌನವಾಗಿ ನೋಡುತ್ತಾ ಉಳಿದಳು. ಸರಿ, ನಿಮ್ಮ ಆಸೆಯಂತೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಎನ್ನುತ್ತಿದ್ದ ಹಾಗೆ ಆರಾಧ್ಯಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ಸಂತೋಷ ಅವಳ ಕಣ್ಣಲ್ಲಿ ಎದ್ದು ಕಾಣುತ್ತಿತ್ತು. ಅವನೆಡೆಗೆ ತಿರುಗಿ ಕಣ್ಣರಳಿಸಿ, ನಿಜವಾಗಿಯೂ ಪಪ್ಪ ನಿಮಗೆ ನೀಡಿರುವ ಕಂಪನಿಯನ್ನು ಒಪ್ಕೋತೀರಾ ಎಂದಳು. ಹೌದು, ನಿಮಗೋಸ್ಕರ, ನನ್ನ ಮಗುವಿಗೋಸ್ಕರ
ಆ ಕಂಪನಿಯನ್ನು ಒಪ್ಪಿಕೊಳ್ಳುತ್ತೇನೆ, ಆದರೆ ಒಂದು ಕಂಡೀಷನ್ ಎಂದನು. ಇಷ್ಟರವರೆಗೂ ಖುಷಿಯಲ್ಲಿ ಅವನನ್ನೇ ನೋಡುತ್ತಿದ್ದವಳಿಗೆ ಈಗ ಏನು ಕಂಡೀಷನ್ ಹಾಕುತ್ತಾನೆ ಎನ್ನುವ ಗೊಂದಲವಾಯಿತು. ರಿಷಿ, ಏನೋ ಇದು ಖುಷಿ ಪಡುವ ವಿಚಾರ ಹೇಳಿದೆ ಎಂದುಕೊಂಡರೆ ಕಂಡೀಷನ್ ಎಂದು ಹೇಳ್ತಿದ್ದೀಯಲ್ಲ ಎಂದು ವಸುಂಧರ ಅವರು ಹೇಳುತ್ತಿದ್ದ ಹಾಗೆ ರಿಷಿ ಹಿಡಿದಿದ್ದ ಕೈ ಬಿಡಿಸಿಕೊಂಡವಳು, ಬಿಡಿಯತ್ತೆ, ಏನಾದರೂ ಕಂಡೀಷನ್ ಹೇಳಲಿ, ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಇವರು ಕಂಪನಿಯನ್ನು ಒಪ್ಪಿಕೊಂಡರಲ್ಲ, ಅಷ್ಟೇ ಖುಷಿ ಎಂದು ಅದೇ ಖುಷಿಯಲ್ಲಿಯೇ ಹೇಳಿದವಳು, ಅದೇನು ಕಂಡೀಷನ್ ಹೇಳಿ ಎಂದಳು. ನಿಮ್ಮ ಕಂಪನಿಯ ಹೆಸರು ಬದಲಾಗಬೇಕು ಎಂದು ಹೇಳುತ್ತಿದ್ದ ಹಾಗೆ ಆಶ್ಚರ್ಯದಲ್ಲಿ ಅವನನ್ನು ನೋಡುತ್ತಾ ಉಳಿದಳು. ಅಂದರೆ ಚಕ್ರವರ್ತಿ ಇರುವ ಹೆಸರು ಜಾಗಕ್ಕೆ ಆರಾಧ್ಯ ಎನ್ನುವ ಹೆಸರು ಬರಬೇಕು, ಹಾಗಾದರೆ ಮಾತ್ರ ಆ ಕಂಪನಿಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎಂದನು. ಈಗ ಆರಾಧ್ಯಳಿಗೆ ಹೊಸ ತಲೆನೋವು ಶುರುವಾಯಿತು. ಅದು ತನ್ನ ತಾತನ ಹೆಸರು, ಅದನ್ನು ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ಬೆಳೆಸಿದ ಹೆಸರು. ಆ ಹೆಸರನ್ನು ಬದಲಾಯಿಸಿ ಎಂದು ಹೇಗೆ ತಾನೇ ಹೇಳುತ್ತಾಳೆ? ತುಸು ಯೋಚಿಸಿದವಳು, ಇಷ್ಟು ದಿನಗಳ ನಂತರ ಕಂಪನಿ ಬೇಡ ಎನ್ನುತ್ತಿದ್ದವರು ಈಗ ಒಪ್ಪಿದ್ದಾರೆ, ತಾನೇ ತನ್ನ ತಂದೆಯ ಜೊತೆ ಮಾತನಾಡೋಣ ಎಂದು ಯೋಚಿಸಿ, ಆಯಿತು, ನೀವು ಹೇಳಿದಂತೆ ಆಗಲಿ, ಪಪ್ಪನ ಜೊತೆ ಈ ವಿಷಯವಾಗಿ ಮಾತನಾಡುತ್ತೇನೆ ಎಂದಳು. ಆರಾಧ್ಯ ಕಂಪನಿ ಹೆಸರು ಬದಲಾಯಿಸುವುದು ಅಷ್ಟು ಸುಲಭ ಅಲ್ಲ, ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ಮಾಡಿ ಎಂದು ತಾನೇ ಹೇಳಿದನು. ನನ್ನ ಪಪ್ಪನ ಮೇಲೆ ನನಗೆ ನಂಬಿಕೆ ಇದೆ, ಇವತ್ತೇ ಮನೆಗೆ ಹೋಗಿ ಈ ವಿಷಯವನ್ನು ಮಾತನಾಡುತ್ತೇನೆ ಎಂದಳು. ಅಲ್ಲಿಯೇ ಇದ್ದ ತನ್ನ ಮೊಬೈಲ್ ತೆಗೆದು ರಾಜಣ್ಣನಿಗೆ ಕರೆ ಮಾಡಿ ಕಾರ್ ತರಲು ಹೇಳಿದಳು. ರಾಜಣ್ಣ, ತುಂಬ ಸಲ ನಿನಗೆ ಕಾರ್ ಬೇಕು ಎನಿಸಿದಾಗ ನನಗೆ ಕಾಲ್ ಮಾಡು, ನಾನು ಮನೆಯ ಬಳಿ ಬರುತ್ತೇನೆ ಎಂದು ಹೇಳಿದರು. ಅವರಿಗೆ ಕರೆ ಮಾಡಿದವಳು ಇಂದು ಕರೆ ಮಾಡಿದ್ದು ನೋಡಿ ಖುಷಿಯಾಗಿ ಅರ್ಧ ಗಂಟೆಯಲ್ಲಿಯೇ ಅವರ ಮನೆಯ ಮುಂದೆ ಇದ್ದರು. ತಡ ಮಾಡಿದರೆ ಎಲ್ಲರೂ ಆಫೀಸ್ಗೆ ಹೋಗುತ್ತಾರೆ ಎಂದು ಯೋಚಿಸಿ ಅತ್ತೆ ಗಂಡನಿಗೆ ಹೇಳಿ ರಾಜಣ್ಣನ ಜೊತೆ ಮನೆಗೆ ಹೋಗಿದ್ದಳು. ಕಾರಿನಿಂದ ಇಳಿದವಳ ಹೆಜ್ಜೆಗಳು ಕುಣಿದಾಡುವಂತೆ ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ನಿಧಾನವಾಗಿ ನಡೆಯಬೇಕು ಎನ್ನುವುದನ್ನು ಮರೆತು ಹೋಗಿದ್ದಳು. ವೇಗವಾಗಿ ಹೆಜ್ಜೆ ಇರಿಸುತ್ತಾ ಒಳಗೆ ಬಂದವಳು ಒಂದೇ ಸಮ ಪಪ್ಪಾ, ಮಮ್ಮಿ ಎಂದು ಕೂಗತೊಡಗಿದಳು. ಅಲ್ಲಿಯೇ ಇದ್ದ ಸೀತಾ ಅವರು ಆರಾಧ್ಯ ಬಂದಿರುವುದನ್ನು ನೋಡಿ ಒಡನೆಯೇ ಅವಳ ಬಳಿಗೆ ಹೋಗಿ, ಆರಾಧ್ಯ ಹೇಗಿದ್ದೀಯಾ, ನೀನು ತಾಯಿ ಆಗ್ತಿದ್ದೀಯಾ ಎನ್ನುವುದನ್ನು ಕೇಳಿ ಇಷ್ಟು ಸಂತೋಷ ಆಯಿತು ಗೊತ್ತಾ ಎಂದು ಹೇಳಿದವರ ಮಾತು ಕೇಳಿ ಖುಷಿಯಲ್ಲಿಯೇ ಅವರನ್ನು ತಬ್ಬುತ್ತಾ, ನಾನು ಚೆನ್ನಾಗಿದ್ದೀನಿ ಸೀತಮ್ಮ, ಪಪ್ಪ ಮಮ್ಮಿ ಇಲ್ಲಿ ಎಂದಳು. ರೂಮಿನಲ್ಲಿ ಇರಬಹುದು, ಬರ್ತಾರೆ ಇರು ಎಂದವರು ಕೇಳದವಳು ತಾನೇ ಅವರ ಕೋಣೆಯ ಕಡೆ ಹೋಗುತ್ತಿದ್ದಳು. ಕೋಣೆಯಲ್ಲಿದ್ದವರು ಮಗಳ ಧ್ವನಿ ಕಿವಿಗೆ ರಾಚುತ್ತಿದ್ದ ಹಾಗೆ ಮಿಥುನ್ ಅವರು ಕೂಡ ಧಾವಂತದಲ್ಲಿ ಹೊರಬಂದಿದ್ದರು. ತನ್ನ ತಂದೆಯನ್ನು ನೋಡುತ್ತಿದ್ದ ಹಾಗೆ ಒಡನೆ ಅವರನ್ನು ತಬ್ಬಿ, ಪುಪ್ಪ, ನಿಮಗೊಂದು ಗುಡ್ ನ್ಯೂಸ್ ಇದೆ ಎಂದಳು. ಅವಳು ವೇಗವಾಗಿ ಬಂದದ್ದನ್ನು ನೋಡಿದವರು, ಮುದ್ದು, ಈ ಟೈಮಲ್ಲಿ ನೀನು ಈಗೆಲ್ಲ ಓಡಾಡಬಾರ್ದು, ಬಾ ಮೊದಲು ಕುಳಿತುಕೋ ಎಂದು ಹೇಳಿ ಅವಳನ್ನು ಸೋಫಾ ಮೇಲೆ ತನ್ನ ಪಕ್ಕವೇ ಕೂರಿಸಿಕೊಂಡರು. ಅಷ್ಟರಲ್ಲಿ ಎಲ್ಲರೂ ಅಲ್ಲಿಗೆ ಬಂದಿದ್ದರು. ಸ್ಪಂದನ ಬಂದು ಮಗಳ ಇನ್ನೊಂದು ಬದಿಗೆ ಕುಳಿತವರು, ಮುದ್ದು, ಒಬ್ಬಳೇ ಬಂದ್ಯಾ, ರಿಷಿ ಬರಲಿಲ್ಲವಾ ಎಂದರು. ಇಲ್ಲ ಮಮ್ಮಿ, ಅವರು ಬರಲಿಲ್ಲ, ನಾನೇ ಬಂದೆ ಎಂದಳು ಖುಷಿಯಲ್ಲಿ. ಮಗಳು ಒಬ್ಬಳನ್ನೇ ಕಳುಹಿಸಿರುವುದಕ್ಕೆ ಸ್ಪಂದನ ಅವರಿಗೆ ರಿಷಿಯ ಮೇಲೆ ಬೇಸರ ಕೂಡ ಆಯಿತು. ಆದರೆ ಅದನ್ನು ತೋರಿಸಲಿಲ್ಲ. ತಂಗಿಯ ಮುಖದಲ್ಲಿರುವ ಖುಷಿಯನ್ನು ನೋಡಿದ ಧನು, ಮುದ್ದು, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀಯಲ್ಲ, ರಿಷಿಗೆ ಬೇರೆ ಕಡೆ ಎಲ್ಲಾದರೂ ಕೆಲಸ ಸಿಕ್ಕಿದ ಎಂದನು. ಅವರಿಗೆ ಬೇರೆ ಕೆಲಸ ಸಿಕ್ಕಿದ್ರೂ ನನಗೆ ಇಷ್ಟು ಸಂತೋಷ ಆಗ್ತಿರಲಿಲ್ಲ ಅಣ್ಣ ಎಂದಳು. ಮಗಳ ಮುಖದಲ್ಲಿ ಈ ರೀತಿಯ ಸಂತೋಷ ನೋಡಿ ಎಷ್ಟು ದಿನಗಳು ಕಳೆದಿತ್ತು ಮಿಥುನ್ ಅವರಿಗೆ. ಮೌನವಾಗಿಯೇ ಅವಳ ಖುಷಿಯನ್ನು ನೋಡುತ್ತಾ ಉಳಿದರು. ತನ್ನ ತಂದೆ ಎಡೆಗೆ ತಿರುಗಿದವಳು, ಪಪ್ಪ, ರಿಷಿ ನಮ್ಮ ಕಂಪನಿಯನ್ನು ಒಪ್ಪಿಕೊಂಡರು ಗೊತ್ತಾ ಎಂದು ಕಣ್ಣರಳಿಸಿ ಹೇಳಿದಳು. ಅವಳ ಮಾತು ಕೇಳಿ ಅಲ್ಲಿದ್ದ ಎಲ್ಲರಿಗೂ ಸಂತೋಷವಾಯಿತು. ಶರದಿಗಂತೂ ಈಗಲಾದರೂ ತನ್ನ ಅಣ್ಣ ಮನಸ್ಸು ಬದಲಾಯಿಸಿದನಲ್ಲ ಎಂದು ಸಂತೋಷಕ್ಕೆ ಕಣ್ಣುಗಳು ತುಂಬಿದವು. ಆದರೂ ಅಷ್ಟು ಹಠ ಮಾಡುತ್ತಿದ್ದವನು ಈಗ ಅದು ಹೇಗೆ ಒಪ್ಪಿಕೊಂಡ ಎನ್ನುವ ಸಣ್ಣ ಅನುಮಾನ ಶುರುವಾಯಿತು. ಅದೇ ಅನುಮಾನದಲ್ಲಿ, ಆರಾಧ್ಯ, ನಿಜವಾಗಿಯೂ ಅಣ್ಣ ಕಂಪನಿಯನ್ನು ಒಪ್ಪಿಕೊಂಡನಾ ಎಂದು ಮತ್ತೊಮ್ಮೆ ಕೇಳಿದಳು. ಹೌದು ಶರದಿ, ಬೇಕಿದ್ರೆ ನಿಮ್ಮ ಅಣ್ಣನಿಗೆ ಕಾಲ್ ಮಾಡಿ ಕೇಳು ಎಂದಳು. ಆಗ ಶರದಿಗೆ ತನ್ನಣ್ಣನ ಜೊತೆ ಅವಳು ಆಡಿದ ಮಾತುಗಳನ್ನು ನೆನೆದು
ನನ್ನ ಮಾತುಗಳಿಂದ ಅಣ್ಣನ ಬದಲಾದನ ಎಂದು ಯೋಚಿಸತೊಡಗಿದಳು. ಮುದ್ದು, ಎಲ್ರೂ ಅಷ್ಟೆಲ್ಲ ಹೇಳಿದರೂ ಒಪ್ಪಿಕೊಳ್ಳದವನು ಇವಾಗ ಏನು ಪವಾಡ ನಡೆಯಿತು ಎಂದನು ಧನುಷ್. ತನ್ನ ಒಡಲಲ್ಲಿ ಇನ್ನೂ ಕಣ್ಣೇ ಬಿಡದ ಬೆಚ್ಚಗೆ ಇರುವ ಮಗುವನ್ನು ನೆನೆದುಕೊಂಡವಳು, ಪವಾಡವೇ ಅಣ್ಣ ಎಂದಳು. ನಿನ್ನ ಪಪ್ಪನಿಗೆ ನಿನ್ನದೇ ಚಿಂತೆಯಾಗಿತ್ತು ಆರಾಧ್ಯ. ಬೆಳಗ್ಗೆ ಬೆಳಗ್ಗೆ ಎಷ್ಟು ಖುಷಿಯ ವಿಚಾರ ಹೇಳಿದೆ. ನಿನ್ನ ಮಾತು ಕೇಳಿ ನಮಗೂ ಕೂಡ ತುಂಬ ಖುಷಿಯಾಯಿತು. ಯಾವಾಗಿನಿಂದ ಕಂಪನಿಗೆ ಹೋಗ್ತಾನಂತೆ ಎಂದು ಸ್ಪಂದನ ಅವರು ಕೇಳಿದರು. ಈಗ ಆರಾಧ್ಯ ರಿಷಿ ಇಳಿದ ಕಂಡೀಷನ್ ನೆನೆದು ತನ್ನ ತಂದೆಗೆ ಇದನ್ನು ಹೇಗೆ ಹೇಳುವುದು ಎಂದು ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಸೀತಾ ಅವರು ಎಲ್ಲರಿಗೂ ಜ್ಯೂಸ್ ಹಿಡಿದು ಬಂದಿದ್ದರು. ಜ್ಯೂಸ್ ಕೈಯಲ್ಲಿ ಹಿಡಿದು 2 ಗುಟುಕು ಕುಡಿದವಳು, ಪಪ್ಪ, ನಿಮ್ಮ ಜೊತೆ ಇನ್ನೊಂದು ವಿಷಯ ಹೇಳಬೇಕು ಎಂದಳು ಬೇಸರದಲ್ಲಿ. ಬದಲಾದ ಮಗಳ ಮುಖಭಾವ ನೋಡಿದವರು ಏನು ವಿಷಯ ಎನ್ನುವಂತೆ ಮಗಳನ್ನು ನೋಡುತ್ತಾ ಉಳಿದರು. ರಿಷಿ ನಮ್ಮ ಕಂಪನಿಯನ್ನು ಒಪ್ಪಿಕೊಳ್ಳಲು ಒಂದು ಕಂಡೀಷನ್ ಹಾಕಿದ್ದಾರೆ ಎನ್ನುತ್ತಿದ್ದ ಹಾಗೆ, ಕಂಡೀಷನ್ ಏನದು ಎಂದರು ಧನುಷ್. ಅಣ್ಣ, ಅದು ಚಕ್ರವರ್ತಿ ಇರುವ ಹೆಸರಿನ ಜಾಗದಲ್ಲಿ ನನ್ನ ಹೆಸರು ಬರಬೇಕಂತೆ ಎಂದು ಮೆಲ್ಲು ಧ್ವನಿಯಲ್ಲಿ ಹೇಳಿ ತಲೆ ತಗ್ಗಿಸಿದಳು ಆರಾಧ್ಯ. ಮುಂದುವರೆಯುವುದು. ಈ ಕತೆ ಅಂತಿಮ ಘಟ್ಟಕ್ಕೆ ತಲುಪುತ್ತಿದೆ. ಇನ್ನು ಕೆಲವೇ ಸಂಚಿಕೆಗಳಲ್ಲಿ ಕತೆ ಮುಕ್ತಾಯವಾಗುತ್ತಿದೆ. ನನ್ನ ಪ್ರೀತಿಯ ಕೇಳುಗರೆ, ಕತೆ ಹೇಗೆ ಬರುತ್ತಿದೆ ಎಂದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.